ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಟಾಸ್ಕ್ ಎನ್ವಿರಾನ್ಮೆಂಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗಿನ ಫುಲ್ ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೊಂದನ್ನು ಅಸೆಸ್ ಮಾಡಿದ್ರೆ ಪೂರ್ತಿ AIMLನ ಕಲಿಬೋದು. ಸೊ ಫಸ್ಟಿಗೆ ಏನಾಗುತ್ತೆ, ಪ್ರಾಪರ್ಟೀಸ್ ಆಫ್ ಟಾಸ್ಕ್ ಎನ್ವಿರಾನ್ಮೆಂಟ್ಸ್ ಅಂತ ಬಂದಾಗ ಮೊದಲನೇದೇನು ಬರುತ್ತೆ, ಫುಲ್ಲಿ ವರ್ಸಸ್ ಪಾರ್ಷಿಯಲಿ ಅಬ್ಸರ್ವಬಲ್. ಫುಲ್ಲಿ ವರ್ಸಸ್ ಪಾರ್ಷಿಯಲಿ ಅಬ್ಸರ್ವಬಲ್. ಈ ಫುಲ್ಲಿ ಮತ್ತು ಪಾರ್ಷಿಯಲ್ ಅಬ್ಸರ್ವಬಲ್ ಅಂತ ಅಂದರೆ ಏನು? ಮೊದಲಿಗೆ ಫುಲ್ಲಿ ಅಬ್ಸರ್ವಬಲ್ ಅಂತ ಅಂದರೆ ಡಿಟೆಕ್ಟ್ ಆಲ್ ದ ಆ್ಯಕ್ಷನ್ಸ್ ರಿಲೆವೆಂಟ್ ಟು ಚಾಯ್ಸ್ ಆಫ್ ಆ್ಯಕ್ಷನ್. ಇದೇನು ಮಾಡುತ್ತೆ? ಡಿಟೆಕ್ಟ್ ಆಲ್ ಆ್ಯಕ್ಷನ್ಸ್ ರಿಲೆವೆಂಟ್ ಅಂದರೆ ಸೇಮ್ ಇರೋವಂಥದ್ದು, ಹತ್ರ ಸೇಮ್ ಇರೋವಂಥದ್ದು. ರಿಲೆವೆಂಟ್ ಟು ಚಾಯ್ಸ್ ಆಫ್ ಆ್ಯಕ್ಷನ್. ಒಂದು ಎನ್ವಿರಾನ್ಮೆಂಟಲ್ಲಿ ಯಾವುದೇ ಒಂದು ಆ್ಯಕ್ಷನನ್ನು ಒಂದು ಮಾಡೆಲ್ ಮಾಡಬೇಕಾದ್ರೆ ಅದೇ ರೀತಿ ಇರುವಂತಹ ರಿಲೆವೆಂಟ್ ಆ್ಯಕ್ಷನ್ಸನ್ನು ಕೂಡ ನೋಡ್ತಾ ಹೋಗುತ್ತೆ. ಸೊ ಏಕೆಂದರೆ ಅಲ್ಲಿಂದನೂ ಏನಾದ್ರು ನಾಲೆಡ್ಜ್ ಗೇನನ್ನು ಮಾಡ್ಬೋದಾ ಅಂತ. ಫುಲ್ಲಿ ಅಂದರೆ ಆಲ್ ದಿ ಆ್ಯಕ್ಷನ್, ಪಾರ್ಷಿಯಲಿ ಅಂದರೆ ಸ್ವಲ್ಪ ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎರಡನೇದು ಸಿಂಗಲ್ ವರ್ಸಸ್ ಮಲ್ಟಿ ಏಜೆಂಟ್. ಇಲ್ಲಿ ಸಿಂಗಲ್ ವರ್ಸಸ್ ಮಲ್ಟಿ ಏಜೆಂಟ್ ಅಂದರೆ ಒಂದು ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡೋದಕ್ಕೆ ನಾವು ಕೇವಲ ಒಂದು ಏಜೆಂಟನ್ನು ಯೂಸ್ ಮಾಡ್ತಿದ್ದೀವೋ ಅಥವಾ ಮೋರ್ ದೆನ್ ಒನ್ ಅಂದರೆ ಮಲ್ಟಿ ಏಜೆಂಟ್ ಆಯಿತು. ಮೋರ್ ದೆನ್ ಒನ್ ಏಜೆಂಟನ್ನು ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಎನ್ವಿರಾನ್ಮೆಂಟಲ್ಲಿ ಯೂಸ್ ಮಾಡ್ತಿದ್ದೀವೋ ಅಂತ ನೋಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ನ ನೋಡೋದಾದರೆ ಸಿಂಗಲ್ ಏಜೆಂಟ್ಗೆ ಕ್ರಾಸ್ ವರ್ಡ್ ಪಝಲ್ ಅದೇನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕ್ರೈಬ್ ಮಾಡಿರ್ತೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮಲ್ಟಿ ಏಜೆಂಟಲ್ಲಿ ಬಂದಾಗ ಏನಾಗುತ್ತೆ, ಚೆಸ್. ಯಾಕಂದರೆ ಅಲ್ಲಿ ಆನೆ ಇರುತ್ತೆ ಅಥವಾ ಕುದುರೆ ಇರುತ್ತೆ, ಪ್ರತಿಯೊಂದು ಡಿಫ್ರೆಂಟ್ ಆ್ಯಕ್ಷನ್ಸನ್ನು ನಾವು ಮಾಡ್ತಾ ಹೋಗ್ಬೋದು. ಯಾಕಂದರೆ ಆನೆ ಮೂವ್ ಆಗೋದೇ ಡಿಫ್ರೆಂಟ್, ಅಥವಾ ಕುದುರೆ ಹೇಗೆ ಮೂವ್ ಆಗುತ್ತೆ ಚೆಸ್ ಬೋರ್ಡಲ್ಲಿ ಅದು ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಮೂರನೇದು ಡಿಟರ್ಮಿನಿಸ್ಟಿಕ್ ವರ್ಸಸ್ ನಾನ್ ಡಿಟರ್ಮಿನಿಸ್ಟಿಕ್. ಅಂದರೆ ಸಿಂಪಲ್. ಡಿಟರ್ಮಿನಿಸ್ಟಿಕ್ ಅಂದ್ರೇನು, ನೆಕ್ಸ್ಟ್ ಸ್ಟೇಟ್ ನಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಸ್ಟೇಟ್ ಆಫ್ ದ ಎನ್ವಿರಾನ್ಮೆಂಟ್ ಈಸ್ ನೋನ್, ನಮಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ನೆಕ್ಸ್ಟ್ ಸ್ಟೇಟ್ ಯಾವುದು ಅಂತ. ಆದರೆ ನೆಕ್ಸ್ಟ್ ಸ್ಟೇಟ್ ಯಾವುದು ಅಂತ ನಾನ್ ಡಿಟರ್ಮಿನಿಸ್ಟಿಕಲ್ಲಿ ನಮಗೆ ಗೊತ್ತಿರಲ್ಲ. ಕರೆಂಟ್ ಸ್ಟೇಟ್ ಮಾತ್ರ ನಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಸ್ಟೇಟ್ ಏನು ಬೇಕಾದ್ರೂ ಬರ್ಬೋದು. ನೆಕ್ಸ್ಟ್ ನಾಲ್ಕನೇದು ಎಪಿಸೋಡಿಕ್ ವರ್ಸಸ್ ಸೀಕ್ವೆನ್ಷಿಯಲ್. ಏನು ಅಂದರೆ ಕರೆಂಟ್ ಡಿಸಿಷನ್ ಕುಡ್ ಅಫೆಕ್ಟ್ ಆಲ್ ಫ್ಯೂಚರ್ ಡಿಸಿಷನ್. ಸೀಕ್ವೆನ್ಷಿಯಲ್ ಏನಾಗುತ್ತೆ ಅಂದರೆ ಎ ಆದಮೇಲೆ ಬಿ ಆದಮೇಲೆ ಸಿ ಆದಮೇಲೆ ಡಿ. ಏನಾದರೂ ಅಲ್ಲಿ ಏನಾದ್ರೂ ಎರರ್ ಬಂತು ಅಥವಾ ಅಲ್ಲಿ ಮಿಸ್ಮ್ಯಾಚ್ ಆಯಿತು, ಪರ್ಸೆಪ್ಟ್ ಸೀಕ್ವೆನ್ಸ್ ಚೇಂಜ್ ಆಯಿತು ಅಂದರೆ ಅದು ಬಿ ಕೂಡ ಅಫೆಕ್ಟ್ ಆಗುತ್ತೆ, ಸಿ ಕೂಡ ಅಫೆಕ್ಟ್ ಆಗುತ್ತೆ. ಏನಾಯಿತು? ಅಫೆಕ್ಟ್ ಆಲ್ ಫ್ಯೂಚರ್ ಡಿಸಿಷನ್ಸ್. ಮುಂದೆ ಬರುವಂಥ ಡಿಸಿಷನ್ಸ್ಗಳನ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಚೆಸ್ಸಲ್ಲಿ ನಿಮ್ಮದು ಒಂದು ಮೂವ್ ತಪ್ಪಾದ್ರೂ ಕೂಡ ನೆಕ್ಸ್ಟ್ ಮೂವ್ ತಪ್ಪಾಗೇ ಆಗುತ್ತೆ. ಸೊ ಆ ಥರ ಹೋಗುತ್ತೆ. ನೆಕ್ಸ್ಟ್ ಎಪಿಸೋಡಿಕಲ್ ಏನಾಗುತ್ತೆ ಅಂದರೆ ಏಜೆಂಟ್ ಎಕ್ಸ್ಪೀರಿಯನ್ಸ್ ಡಿವೈಡೆಡ್ ಟು ಅಟಾಮಿಕ್ ಎಪಿಸೋಡ್ಸ್ ಅಂದರೆ ಡಿವೈಡ್ ಆಗುತ್ತೆ. ಎಪಿಸೋಡಿಕ್ ಅಂದರೆ ಡಿವೈಡ್ ಆಗ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಂದೂ ಕೂಡ ABCD ಪ್ರತಿಯೊಂದು ಸಪ್ರೇಟ್ ಆಗಿರೋದ್ರಿಂದ A B ಮೇಲೆ ಡಿಪೆಂಡ್ ಆಗಿರಲ್ಲ, B C ಮೇಲೆ ಡಿಪೆಂಡ್ ಆಗಿರಲ್ಲ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಏನಾದರೂ ಎರರ್ ಬಂತು ಅಂತ ಅಂದ್ಕೊಳ್ಳಿ, ಅವಾಗ ಅಲ್ಲಿ ಮಾತ್ರ ಎರರ್ ಆಗುತ್ತೆ, B ಅಲ್ಲಿ ಅದು ರಿಫ್ಲೆಕ್ಟ್ ಆಗಲ್ಲ. ನೆಕ್ಸ್ಟ್ ಐದನೇದು ಸ್ಟ್ಯಾಟಿಕ್ ವರ್ಸಸ್ ಡೈನಾಮಿಕ್. ಸ್ಟ್ಯಾಟಿಕ್ ಅಂದರೆ ಇಫ್ ಎನ್ವಿರಾನ್ಮೆಂಟ್ ಚೇಂಜ್ ಆಗದೇ ಇದ್ದರೆ, ಇಫ್ ದ ಎನ್ವಿರಾನ್ಮೆಂಟ್ ನಾಟ್ ಚೇಂಜ್ ವೆನ್ ಏಜೆಂಟ್ಸ್ ಈಸ್ ಡೆಲಿಬರೇಟ್ಲಿ ಪರ್ಫಾರ್ಮಿಂಗ್ ಆ್ಯನ್ ಆ್ಯಕ್ಷನ್. ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಎನ್ವಿರಾನ್ಮೆಂಟ್ ಚೇಂಜ್ ಆಗದೇ ಇದ್ದರೆ ಅದನ್ನ ಸ್ಟ್ಯಾಟಿಕ್ ಅಂತೀವಿ.
ಎಕ್ಸಾಂಪಲ್ನ ನೋಡೋದಾದರೆ ಕ್ರಾಸ್ವರ್ಡ್ ಪಝಲ್. ಅದೇನು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿರ್ತೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಡೈನಾಮಿಕಲ್ಲಿ ಏನು ಮಾಡುತ್ತೆ, ಟ್ಯಾಕ್ಸಿ ಡ್ರೈವಿಂಗ್. ಸೊ ನೀನು ಈಗ ಮಾಡಿರೋ ಮೂವ್ ನೆಕ್ಸ್ಟ್ ಮಾಡ್ತೀಯಾ, ಇಲ್ಲ ಬ್ರೇಕ್ ಹಾಕಬೇಕಾಗುತ್ತೆ, ಆ್ಯಕ್ಸಲರೇಟರ್ ಜಾಸ್ತಿ ಮಾಡಬೇಕಾಗುತ್ತೆ. ಆ ಥರ ಡಿಫ್ರೆಂಟ್ ಆ್ಯಕ್ಷನ್ಸ್ನ ನೀನು ಡೈನಾಮಿಕಲ್ಲಿ ಆ್ಯಕ್ಷನ್ ಮಾಡೋದ್ರಿಂದ ಅದು ಡೈನಾಮಿಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಕೊನೆಯದು 6ನೇದು ಡಿಸ್ಕ್ರೀಟ್ ವರ್ಸಸ್ ಕಂಟಿನ್ಯೂಸ್. ಡಿಸ್ಕ್ರೀಟ್ ವರ್ಸಸ್ ಕಂಟಿನ್ಯೂಸ್ ಅಂತ ಬಂದಾಗ ಒಂದೇ ಒಂದು ಆ್ಯಕ್ಷನನ್ನು ನಾವು ಮಾಡ್ತಾಯಿದ್ರೆ ಅದನ್ನ ಡಿಸ್ಕ್ರೀಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಚೆಸ್ ಬಂದಾಗ ಏನು ಮಾಡ್ತೀವಿ, ಒನ್ ಮೂವ್ ಅಟ್ ಎ ಟೈಮ್, ಒಂದು ಪಾನ್ನ ಮೂವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಂಟಿನ್ಯೂಸಲ್ಲಿ ಏನಾಗುತ್ತೆ ಅಂದರೆ ಟ್ಯಾಕ್ಸಿ ಡ್ರೈವಿಂಗ್. ಇದರಲ್ಲಿ ಏನು ಮಾಡ್ತೀವಿ, ಬ್ರೇಕ್ನ ಅಪ್ಲೈ ಮಾಡ್ತಾ ಇರ್ತೀವಿ, ಆಮೇಲೆ ಗೇರ್ ಹಾಕಬೇಕಾದ್ರೆ ಕ್ಲಚ್ಚನ್ನು ಯೂಸ್ ಮಾಡ್ತಾ ಇರ್ತೀವಿ. ಆ ಥರ ಡಿಫ್ರೆಂಟ್ ಆ್ಯಕ್ಷನ್ಸು ಕಂಟಿನ್ಯೂಸಾಗಿ ನಡೀತಾ ಹೋಗ್ತಾ ಇರುತ್ತೆ. ಟ್ಯಾಕ್ಸಿ ಡ್ರೈವಿಂಗಲ್ಲಿ ಮುಂದೆ ಹೋಗ್ತಾನೇ ಇರಬೇಕು, ಆದರೆ ಚೆಸ್ಸಲ್ಲಿ ನೀವು ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟ ಆಗಿತ್ತು ಪ್ರಾಪರ್ಟೀಸ್ ಆಫ್ ಟಾಸ್ಕ್ ಎನ್ವಿರಾನ್ಮೆಂಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.